ಕೋಟ್ಯಾಂತರ ಜನ ಬಾಂಗ್ಲಾದೇಶಿಗಳು ಭಾರತದಲ್ಲಿ ನುಗ್ಗಿಬಿಟ್ಟಿದ್ದಾರೆ, ರೋಹಿಂಗ್ಯಾಗಳು ನುಗ್ಗಿದ್ದಾರೆ, ಪಾಕಿಸ್ತಾನದವರು ನುಗ್ಗಿದ್ದಾರೆ. ಇವ್ರಿಗೆಲ್ಲರಿಗೂ ಕೂಡ ಭಾರತದ ನಾಗರಿಕರನ್ನಾಗಿ ಮಾಡಲಿಕ್ಕೆ ಅವ್ರಿಗೆ ಆಧಾರ್ ಕಾರ್ಡ್ ಮಾಡಿಕೊಟ್ಟು, ಅವ್ರಿಗೆ ಏನು ವಾಸಸ್ಥಾನ ಸರ್ಟಿಫಿಕೇಟ್ಗಳನ್ನ ಕೊಟ್ಟು, ವೋಟರ್ ಐ ಡಿ ಮಾಡಿಕೊಡ್ತಕ್ಕಂತಹ ಒಂದು ವ್ಯವಸ್ಥಿತ ಜಾಲ ಇಕೋ ಸಿಸ್ಟಮ್ನ ಇವ್ರು ನಿರ್ಮಾಣ ಮಾಡಿಟ್ಟಿದ್ದಾರೆ. ಯಾಕೆ ನಿರ್ಮಾಣ ಮಾಡಿಟ್ಟಿದ್ದಾರೆ ಅಂತ ಹೇಳಿದ್ರೆ, ಈ ಥರ ಬಂದಿರತಕ್ಕಂತಹ ಎಲ್ಲ ನುಸುಳುಕೋರರು, ಅದು ಒಂದೇ ಸಮುದಾಯದವರು ಬಂದಿರತಕ್ಕಂಥದ್ದು, ಇವರೆಲ್ಲರೂ 100% BJP ವಿರುದ್ಧವಾಗಿ ವೋಟ್ ಹಾಕ್ತಾರೆ. 100%. ಇವತ್ತು ಹಿಂದೂ ಜಾಗೃತ ಆಗಿದ್ದಾನೆ, ಸನಾತನಿಗಳು ಜಾಗೃತರಾಗಿದ್ದಾರೆ, ದೇಶ ಪ್ರೇಮಿಗಳು ಜಾಗೃತರಾಗಿದ್ದಾರೆ, ಯುವಕರು ಜಾಗೃತರಾಗಿದ್ದಾರೆ. ಹೀಗಾಗಿ ಭಾರತೀಯರ ಓಟ್ಗಳನ್ನ ನೆಚ್ಕೊಂಡ್ರೆ, ಹಿಂದೂಗಳನ್ನ ಓಟ್ಗಳನ್ನ ನೆಚ್ಕೊಂಡ್ರೆ ನಾವು ಗೆಲ್ಲೋಕ್ಕೆ ಸಾಧ್ಯವೇ ಇಲ್ಲ ಅಂತಕ್ಕಂಥ ಗೊತ್ತಾಗಿದೆ. ಹಾಗಾಗಿ ಇವ್ರಿಗಿರ್ತಕ್ಕಂಥ ಒಂದೇ ಒಂದು ದಾರಿ ಅಂದರೆ ಆ ನುಸುಳುಕೋರರ ವೋಟ್ ಐ ಡಿ ಕಾರ್ಡ್ಗಳಿದೆಯಲ್ಲ ಅವು ಉಳಿಬೇಕು. ನುಸುಳುಕೋರರು ಭಾರತದಲ್ಲಿ ಉಳಿಬೇಕು, ನುಸುಳುಕೋರರು ಭಾರತದಲ್ಲಿ ಉಳಿಬೇಕು, ಅವ್ರು ಓಟ್ ಹಾಕಬೇಕು. ಆವಾಗ ಮಾತ್ರ ಕಾಂಗ್ರೆಸ್ ಬದುಕೋದಕ್ಕೆ ಸಾಧ್ಯ, ರಾಹುಲ್ ಗಾಂಧಿ ರಾಜಕಾರಣದಲ್ಲಿ ಬದುಕಲಿಕ್ಕೆ ಸಾಧ್ಯ. ಹಿಂದೂಗಳ ಸಂಖ್ಯೆ ಕಡಿಮೆ ಮಾಡ್ತಾ 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 ಹಿಂದೂಗಳ ಅಲ್ಪಸಂಖ್ಯಾತರನ್ನಾಗಿ ಮಾಡೋದು, ಮತ್ತು ಈ ನುಸುಳುಕೋರನ್ನ ಎಲ್ಲನೂ ಸೇರಿಸ್ಕೊಂಡು ಮುಸಲ್ಮಾನರ ಸಂಖ್ಯೆಯನ್ನು ಜಾಸ್ತಿ ಮಾಡ್ತಕ್ಕಂಥದ್ದು, ಹಿಂದೂಗಳು ಅಲ್ಪಸಂಖ್ಯಾತದಾಗ ಆಟೋಮೆಟಿಕ್ ಆಗಿ ಇವರ ವೋಟ್ ಬ್ಯಾಂಕ್ ಜಾಸ್ತಿ ಆಗುತ್ತೆ. ಆಗ ಮಾತ್ರ ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯ, ಆವಾಗ ಮಾತ್ರ ಮೋದಿಯನ್ನು ಸೋಲ್ಸೋಕೆ ಸಾಧ್ಯ, ಬಿಜೆಪಿಯನ್ನು ಸೋಲ್ಸೋಕೆ ಸಾಧ್ಯ ಅಂತಕ್ಕಂಥ ಕಟು ಸತ್ಯ ರಾಹುಲ್ ಗಾಂಧಿ ಅವರ ತಲೆ ಒಳಗಡೆ ತುಂಬ್ಕೊಂಡ್ಬಿಟ್ಟಿದೆ. ಸ್ನೇಹಿತರೆ, ಇದರ ಕಂಪ್ಲೀಟ್ ವಿಡಿಯೋ ನೋಡಲಿಕ್ಕೆ HN ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ಗೆ ಬನ್ನಿ.